ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸ್ಪೋಕನ್ ಇಂಗ್ಲಿಷಲ್ಲಿ ಕೆಲವೊಂದು ಕಾಮನ್ ಮಿಸ್ಟೇಕ್ಸು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತೇಳಿ ನೋಡೋಕ್ಕೂ ಅಂತ ಹೋಗೋಣ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇನ್ ಇಂಗ್ಲಿಷ್ ಅಂತೇಳಿ ನೋಡ್ತಾ ಹೋಗೋಣ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿವಸ ಕೆಲವೊಂದು ರೀಸನ್ಸ್ ಅನ್ನ ನೋಡೋಣ. ಇಲ್ಲಿ ರೀಸನ್ಸ್ ಏನು ಅಂತಂದ್ರೆ, ದೇರ್ ಆರ್ 26 letters in our English language. ಟೋಟಲಿ 26 letters ಇರುವಂಥದ್ದು. ಆ 26 letters ಅಲ್ಲಿ 44 letters 44 ಸೌಂಡ್ಸ್ ಮಾಡುವಂಥದ್ದು. ಹಾಗಿದ್ರೆ ನೋಡ್ತಾ ಹೋಗೋಣ. ಕೆಲವೊಂದು ವರ್ಡ್ಸ್ ರಿಮೂವ್ ಆಗುವಂಥದ್ದು ಅಥವಾ ಕೆಲವೊಂದು ವರ್ಡ್ಸ್ ಜಾಯಿನ್ ಆಗುವಂಥದ್ದು. ಈ ಟೈಪ್ ನೋಡ್ತಾ ಹೋಗೋಣ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇನ್ ಇಂಗ್ಲಿಷ್ ಕ್ಲಾಸಸ್ ಅಂತೇಳಿ. ಹಾಗಿದ್ರೆ ಇಲ್ಲಿ ಕೆಲವೊಂದು ವರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವು ನೇಮ್ ಅಂತೇಳಿ ಗುರುತಿಸುವಂಥದ್ದು. ನೆಕ್ಸ್ಟ್ ಒನ್ ಆಫ್ಟರ್ ಅಂತೇಳಿ ಗುರುತಿಸುವಂಥದ್ದು. ಹಾಲ್, ಮ್ಯಾನ್, ರೇರ್, ಅಲರ್ಟ್. ಈ ಟೈಪ್ ನಾವು ಹೆಸರುಗಳನ್ನ ಗುರುತಿಸ್ತೀವಿ. ಬಟ್ ಇಲ್ಲಿ ಎ ಅನ್ನುವಂತ ವರ್ಡ್ಸ್ ಇರೋದು, ಅದು ಎಸ್ಪೆಷಲಿ ಅನ್ನುವಂತ ಒಂದು ಸೌಂಡ್ಸ್ ಅನ್ನ ಕೊಡುವಂಥದ್ದು. ಎ ಅನ್ನುವಂತ ವರ್ಡ್ಸ್ ಅಂತೇಳಿ ಸೌಂಡ್ಸ್ ಕೊಡುವಂಥದ್ದು. ಇಲ್ಲಿ ಬಟ್ ಎ ಹೋಗಿ ಅದು ಎ ಅಂತೇಳಿ ಆಗುವಂಥದ್ದು. ನೇಮ್ ಅಂತೇಳಿ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಒನ್ ಆಫ್ಟರ್ ಅಂತೇಳಿ ಇದೆ. ಆಫ್ಟರ್ ಇದ್ದಿದ್ದು ಇಲ್ಲಿ ಆಫ್ಟರ್ ಈ ಹೋಗಿ ಅಂತೇಳಿ ಆಗುವಂಥದ್ದು. ನೆಕ್ಸ್ಟ್ ಒನ್ ಹಾಲ್ ಆ ಮ್ಯಾನ್ ಬಟ್ ಇದು ಆಗುದಿಲ್ಲ ಅಥವಾ ಆಗುದಿಲ್ಲ, ಯಾ ಅಂತೇಳಿ ಆಗತ್ತ. ಆನ್ ಅಂತೇಳಿ. ನೆಕ್ಸ್ಟ್ ಒನ್ ರೇರ್ ಎ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಅಲರ್ಟ್ ಎ ಹೋಗಿ ಅಂತೇಳಿ ಆಗುವಂಥದ್ದು. ಈ ಟೈಪ್ ಕೆಲವೊಂದು ವರ್ಡ್ಸ್ ಚೇಂಜಸ್ ಆಗ್ತಾ ಹೋಗ್ತವೆ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಕೆಳಗಡೆ ಕೌ, ವೌ, ರೋ, ಬೌ, ಟೋ, ಸೋ, ಟೋ. ಈ ಟೈಪ್ ಚೇಂಜಸ್ ಆಗುವಂಥದ್ದು. ಇದು ಓ ಓ ಓ ಓ ಓ ಓ ಓ ಈ ಟೈಪ್ ಕೆಲವೊಂದು ವರ್ಡ್ಸ್ ಚೇಂಜ್ ಆಗುವಂಥದ್ದು. ನೆಕ್ಸ್ಟ್ ಒನ್ ಇದು ಸಿಂಗ್ಯುಲರ್ ಆಗಿ ಬಂದಿರೋದು. ಯಾವುದು? ವೊವೆಲ್ ಸೌಂಡ್ ಸಿಂಗ್ಯುಲರ್ ಆಗಿ ಇಲ್ಲಿ ಬಂದಿರೋದು. ಬಟ್ ಪ್ಲೂರಲ್ ಬಂತು ಅಂತಂದ್ರೆ ಅದೇ ವೊವೆಲ್ ಸೌಂಡ್ ಎ ಇ ಐ ಓ ಯು ಅಂತೇಳಿ ನಾವು ಏನು ಕರಿತೀವಲ್ಲ, ಎ ಇ ಐ ಓ ಯು ವೊವೆಲ್ ಸೌಂಡ್ ಅಂತ ಏನ್ ಕರಿತೀವಲ್ಲ, ಅದು ಸಿಂಗ್ಯುಲರ್ ಅಂತೇಳಿ ಬಂತು ಅಂತಂದ್ರೆ ಡೈರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಆಗುವಂಥದ್ದು. ಅದೇ ವರ್ಡ್ ಪ್ಲೂರಲ್ ಬಂತು ಅಂದ್ರ ಡಬಲ್ ಓ, ಟು, ಟುಕ್, ಟುಕ್ ಅದ ಸಡನ್ ಆಗಿ ಪ್ರೊನೌನ್ಸಿಯೇಷನ್ ಆಗುವಂಥದ್ದು. ಈ ಟೈಪ್ ಏನೇನೋ ಚೇಂಜಸ್ ಹಾಕುವಂತ ಹೋಗ್ತಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಈ ಟೈಪ್ ಏನೇನೋ ಆಗ್ತಾ ಹೋಗ್ತಾವ ನೋಡೋಣ. ಹಾಗಿದ್ರೆ ಇಲ್ಲಿ ವೊವೆಲ್ ಸೌಂಡ್ಸ್ ಅನ್ನ ನೋಡಿದ್ವಿ. ಸೈಲೆಂಟ್ ಲೆಟರ್ಸ್ ಇನ್ ವರ್ಡ್ಸ್, ಕೆಲವೊಂದು ಸೈಲೆಂಟ್ ಲೆಟರ್ಸ್ ಆಗಿ ಬರುವಂತವು, ಅವು ಪ್ರೊನೌನ್ಸಿಯೇಷನ್ ಆಗೋದೇ ಇಲ್ಲ. ಯಾವ ಟೈಪ್ ಆಗೋದಿಲ್ಲ ಅಂತಂದ್ರ, ಇದು ಹವರ್ ಅಂತೇಳಿ ಅನ್ಬಾರ್ದು, ಅವರ್. ಫಾರ್ಮ್ ಎಲ್ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಲಿಸನ್, ಡೌಟ್, ಕಾಮ್. ಎಸ್ಪೆಷಲಿ ಇಲ್ಲಿ ಸೈಲೆಂಟ್ ಆಗಿರುವಂತದ್ದು ಎಚ್, ಎಲ್, ಟಿ, ಬಿ. ಇವೆಲ್ಲನೂ ವರ್ಡ್ಸ್ ಸೈಲೆಂಟ್ ಹಾಕಂತ ಬಂದಿರುವಂತದ್ದು. ಹಾಗಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇನ್ ಇಂಗ್ಲಿಷ್ ಅಲ್ಲಿ 8 ಥಂಬ್ ರೂಲ್ಸ್ ಅಂತೇಳಿ ಇದಾವೆ. 8 ರೂಲ್ಸ್ ಗಳಿದಾವೆ. ಒಂದೊಂದು ರೂಲ್ಸ್ ಏನೇನೋ ಹೇಳ್ತಾ ಹೋಗುತ್ತೆ. ಹಾಗಿದ್ರೆ ನಾವು ನೋಡ್ತಾ ಹೋಗೋಣ ಒನ್ ಬೈ ಒನ್. ಯೂಸ್ ಪ್ಲಸ್ ಐ ಎನ್ ಜಿ ಯೂಸಿಂಗ್. ಇನ್ನು ಫಸ್ಟ್ ಒನ್ ರೂಲು ಅಂಡ್ ಸೆಕೆಂಡ್ ಒನ್ ರೂಲು. ಫಸ್ಟ್ ಒನ್ ರೂಲ್ ಅಲ್ಲಿ ಒಂದೇ ಒಂದು, ಇವಕ್ಕೆಲ್ಲಕ್ಕೂ ನಾವು ವರ್ಬ್ ಅಂತೇಳಿ ಕರೆಯುವಂಥದ್ದು. ಇವೆಲ್ಲವೂ ವರ್ಬ್ ಅಂತೇಳಿ ಅಂತೀವಿ. ಅದಕ್ಕೆ ಐ ಎನ್ ಜಿ ಅನ್ನ ನಾವು ಜೋಡಿಸಿದೀವಿ ಅಂತಂದ್ರೆ ಅಲ್ಲಿ ಈ ಹೋಗಿ ಯೂಸ್ ಲಾಸ್ಟ್ ಒನ್ ವರ್ಡ್
ಶೈನ್, ಬೈಟ್, ಮೂವ್, ಗಿವ್, ಕಮ್. ಇವೆಲ್ಲಾ ವರ್ಡ್ಸ್ ಅಲ್ಲಿ ಕಾಮನ್ ಆಗಿ ಲಾಸ್ಟ್ ಒನ್ ಬಂದಿರುವಂತದ್ದು ಈ ವರ್ಡ್. ಬಟ್ ಒಂದೇ ಇ ಬಂದಿತ್ತು ಆರ್ ಒಂದೇ ಇ ಅಂತಂದ್ರೆ ವೊವೆಲ್ ಸೌಂಡ್ ಅಂತ ಹೇಳಿ ನಾವು ಕರೆಯೋಣ. ಆ ವೊವೆಲ್ ಸೌಂಡ್ ಬಂದಿತ್ತು ಅಂತಂದ್ರೆ ಅದು ಕ್ಯಾನ್ಸಲ್ ಆಗಿಬಿಡುವಂತದ್ದು. ಪ್ಲಸ್ ING ಅದು ಜಾಯಿನ್ ಮಾಡ್ಕೊಂತು ಅಂತಂದ್ರೆ ಅದು ಕ್ಯಾನ್ಸಲ್ಡ್ ಆಗುತ್ತೆ, ರಿಮೂವ್ ಆಗಿಬಿಡುತ್ತೆ ಐ ಅನ್ನೋದು. ಎಸ್, ಯೂಸ್ ಪ್ಲಸ್ ING, ಯೂಸಿಂಗ್, USING. ಎಸ್, ಇಟ್ ಈಸ್ ಕ್ಯಾನ್ಸಲ್. ಇದು ಇ ಏನಾಯ್ತು, ಕ್ಯಾನ್ಸಲ್ ಆಯ್ತು ಈ ವರ್ಡ್ಸ್ ಅಲ್ಲಿ. ಎಲ್ಲಾನು ಹಂಗೆ, ಶೈನ್, ಶೈನಿಂಗ್, ಬೈಟ್, ಬೈಟಿಂಗ್, ಮೂವ್, ಮೂವಿಂಗ್, ಗಿವ್, ಗಿವಿಂಗ್, ಕಮ್, ಕಮಿಂಗ್. ಎಸ್, ಲಾಸ್ಟ್ ಒನ್ ಇ ಅನ್ನುವಂತ ವರ್ಡ್ಸ್ ಎಲ್ಲವೂ ಕ್ಯಾನ್ಸಲ್ ಆಗ್ಬೋದು. ಎಸ್, ಇವು ವೊವೆಲ್ ಸೌಂಡ್. ವರ್ಬ್ ಅಲ್ಲಿ ಲಾಸ್ಟ್ ಒನ್ ವೊವೆಲ್ ಸೌಂಡ್ಸ್ ಇತ್ತು, ವೊವೆಲ್ ಲೆಟರ್ ಇತ್ತು ಅಂತಂದ್ರೆ ಎಸ್ ING ಅದು ಜಾಯಿನ್ ಮಾಡ್ಕೊಳ್ತು ಅಂತಂದ್ರೆ ಅಲ್ಲಿ ಲಾಸ್ಟ್ ಒನ್ ಅದು ವೊವೆಲ್ ವರ್ಡ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ರಿಮೂವ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್ ಅದೇ ಸೇಮ್, ಅಗ್ರಿ, ಅಗ್ರೀಯಿಂಗ್. ಬಟ್ ಲಾಸ್ಟ್ ಒನ್ ವರ್ಡ್ ವೊವೆಲ್ ಸೌಂಡ್ಸ್ 2 ವರ್ಡ್ಸ್ ಬಂದಿದಾವೆ. 2 ವರ್ಡ್ಸ್ ಬಂದು ಅಂತಂದ್ರೆ ಆ ವರ್ಡ್ಸ್ ಏನಾದ್ರೂ ING ಜಾಯಿನ್ ಮಾಡ್ಕೊಂತು ಅಂತಂದ್ರೆ ಅದು ಕ್ಯಾನ್ಸಲ್ ಆಗೋದಿಲ್ಲ. ಓನ್ಲಿ ಒನ್ ವೊವೆಲ್ ವರ್ಡ್ ಇನ್ ವರ್ಬ್, ಲಾಸ್ಟ್ ಒನ್ ವೊವೆಲ್ ವರ್ಡ್ ಇತ್ತು ಅಂತಂದ್ರೆ ದಟ್ ಈಸ್ ಅ ಕ್ಯಾನ್ಸಲ್ಡ್. ಬಟ್ ಇನ್ 2 ವರ್ಡ್ಸ್, 2 ವೊವೆಲ್ ವರ್ಡ್ಸ್ ಅಥವಾ 2 ಇ ಇದ್ದು ಅಂತಂದ್ರೆ ಅದು ಕ್ಯಾನ್ಸಲ್ ಆಗೋದಿಲ್ಲ. AGREE, ಅಗ್ರಿ, ಅಗ್ರೀಯಿಂಗ್, ಅದು ಕ್ಯಾನ್ಸಲ್ ಆಗಲಿಲ್ಲ. ನೆಕ್ಸ್ಟ್ ಒನ್ ಪ್ಲೀಟಿಂಗ್. ಎಸ್, ಪ್ಲೀ ಪ್ಲಸ್ ING, ಪ್ಲೀಯಿಂಗ್ ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒನ್ CEE, ಸಿ ಪ್ಲಸ್ ING, ಸೀಯಿಂಗ್. ಇವು ಕ್ಯಾನ್ಸಲ್ ಆಗ್ಲಿಲ್ಲ, ಕ್ಯಾನ್ಸಲ್ ಆಗ್ಲಿಲ್ಲ. ಎಸ್, ಫಸ್ಟ್ ಒನ್ ರೂಲ್ ಅಂಡ್ ಸೆಕೆಂಡ್ ಒನ್ ರೂಲ್. ನೆಕ್ಸ್ಟ್ ಒಂದು ಥರ್ಡ್ ಒನ್ ರೂಲ್ ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಏನಿದೆ, ಗೆಟ್ ಪ್ಲಸ್ ING, ಗೆಟ್ ಪ್ಲಸ್ ING, ಗೆಟಿಂಗ್. ಎಸ್, ಒಂದು ವೇಳೆ ಲಾಸ್ಟ್ ಒನ್ ವರ್ಬ್, ಲಾಸ್ಟ್ ಒನ್ ವರ್ಡ್ ಬಿಫೋರ್ ವರ್ಬ್, ಲಾಸ್ಟ್ ಒನ್ ಕಾನ್ಸೋನೆಂಟ್ ಬಿಫೋರ್ ವೊವೆಲ್ ಸೌಂಡ್ ಒಂದೇ ಇತ್ತು ಅಂತಂದ್ರೆ ಇದು ವೊವೆಲ್ ಸೌಂಡ್. ಈ ವೊವೆಲ್ ಸೌಂಡ್ ಒಂದೇ ಇತ್ತು ಅಂತಂದ್ರೆ ಎಸ್ ಅದು ING ಹಚ್ಕೊಳ್ಳುವಾಗ ಕಾನ್ಸೋನೆಂಟ್ ವರ್ಡ್ 2 ಆಗ್ತವೆ. ಯಾವ ಟೈಪ್ ಅಂತಂದ್ರೆ GET, ದಿಸ್ ಇಸ್ ಅ ವೊವೆಲ್ ಸೌಂಡ್, ದಿಸ್ ಇಸ್ ಅ ಕಾನ್ಸೋನೆಂಟ್ ಸೌಂಡ್. ಈ ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ ಒಂದೇ ವೊವೆಲ್ ಸೌಂಡ್ ಇದೆ. ಆ ವೊವೆಲ್ ಸೌಂಡ್ ಕಾನ್ಸೋನೆಂಟ್ ಸೌಂಡ್ ಒಂದೇ ವೊವೆಲ್ ಸೌಂಡ್ ಇದ್ದಾಗ ಗೆಟಿಂಗ್, GETTING, ಡಬಲ್ ಟಿ ಅನ್ನೋದು ಎಸ್ ಇಲ್ಲಿ ಬರುವಂತದ್ದು. ಹಾಗಿದ್ರೆ ಒಂದು ಕಾನ್ಸೋನೆಂಟ್ ಸೌಂಡ್ಸ್ ಹೋಗಿ ಡಬಲ್ ಕಾನ್ಸೋನೆಂಟ್ ಸೌಂಡ್ ಅಥವಾ ವರ್ಡ್ ಅಲ್ಲಿ ಬರುವಂತದ್ದು ಗೆಟಿಂಗ್. ನೆಕ್ಸ್ಟ್ ಒನ್ ಸಿಟ್, ದಿಸ್ ಈಸ್ ಆಲ್ಸೋ ವೊವೆಲ್ ಸೌಂಡ್. ಬ್ಯಾಗ್, ವೊವೆಲ್ ಸೌಂಡ್. ಯು, ರನ್, ವೊವೆಲ್ ಸೌಂಡ್. ಎಸ್, ಡೆಬಿಟ್, I ವೊವೆಲ್ ಸೌಂಡ್. ಕ್ರೆಡಿಟ್, I ವೊವೆಲ್ ಸೌಂಡ್. ನೆಕ್ಸ್ಟ್ ಒನ್ ಎಡಿಟ್, I ವೊವೆಲ್ ಸೌಂಡ್. ಎಸ್, ಹಾಗಿದ್ರೆ ನೋಡ್ತಾ ಹೋಗೋಣ. ಸಿಟ್, ಸಿಟ್ಟಿಂಗ್, ಡಬಲ್. ನೆಕ್ಸ್ಟ್ ಒನ್ ಬೆಗ್, ಬೆಗ್ಗಿಂಗ್, ಡಬಲ್. ಎಸ್, ಇನ್ ನೆಕ್ಸ್ಟ್ ಒನ್ ರನ್, ರನ್ನಿಂಗ್. ಎಸ್, ಡಬಲ್ ಸಾರಿ ಬರುವಂತದ್ದು. ಬಟ್ ಇಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಡೆಬಿಟ್, IT, ಡೆಬಿಟಿಂಗ್. ಇವು ಈ ವರ್ಡ್ಸ್ ಕ್ಯಾನ್ಸಲ್ ಆಗೋದಿಲ್ಲ. ಹಾಗಿದ್ರೆ ಕೆಲವೊಂದು ವರ್ಡ್ಸ್ ಕ್ಯಾನ್ಸಲ್ ಯಾವುದು ಡಬಲ್ ಆಗಿ ಬರುವಂತದ್ದು, ಕೆಲವೊಂದು ವರ್ಡ್ಸ್ ಹಾಗೇ ಬರುವಂತದ್ದು. ಎಸ್, ಇಲ್ಲಿ ಡೆಬಿಟ್ ಕಾನ್ಸೋನೆಂಟ್ ಬಿಫೋರ್ ವೊವೆಲ್ ವರ್ಡ್ ಇದೆ, ಬಟ್ ING ಹಾಕಿದಾಗ ಡೆಬಿಟಿಂಗ್ ಏನು ಚೇಂಜಸ್ ಆಗ್ಲಿಲ್ಲ, ಹಾಗೆ ಬಂತು. ಕ್ರೆಡಿಟ್, ಕ್ರೆಡಿಟಿಂಗ್. ಎಡಿಟ್, ಎಡಿಟಿಂಗ್. ಈ ಟೈಪ್ ಏನೇನೂ ಚೇಂಜಸ್ ಆಗೋದಿಲ್ಲ, ಹಾಗೆ ಬರುವಂತದ್ದು. ನೆಕ್ಸ್ಟ್ ಒನ್ ಫೋರ್ತ್ ಒನ್ ರೂಲ್ ನೋಡಿದಾಗ ಇಲ್ಲಿ ಫೀಲ್ ಪ್ಲಸ್ ING, ಫೀಲಿಂಗ್. ಏನು ಚೇಂಜಸ್ ಆಗೋದಿಲ್ಲ. ಡಬಲ್ ವೊವೆಲ್ ಸೌಂಡ್ಸ್ ಬಂದು ಅಂತಂದ್ರೆ ಏನು ಚೇಂಜಸ್ ಆಗದೆ ಇರುವಂತದ್ದು. ಇಲ್ಲಿನೂ ಹಾಗೆ ಕಲ್ತಿದ್ವಿ.
ಡಬಲ್ ಓವೆಲ್ ಸೌಂಡ್ ಬಂದಾಗ ಏನೂ ಚೇಂಜಸ್ ಆಗ್ಲಿಲ್ಲ, ಸೇಮ್ ಹಂಗೆ ನಾವು ಇಟ್ಬಿಟ್ವಿ. ಅಲ್ಲಿ ಹೇಗಿರುತ್ತೆ ಹಂಗೆ ಇಟ್ವಿ. ಫೀಲ್, ವೇಟ್, ಎ ಐ. ನೆಕ್ಸ್ಟ್ ಒನ್ ಮೀಟ್, ಡಬಲ್ ಇ ಓವೆಲ್ ಸೌಂಡ್. ವೀಪ್, ಡಬಲ್ ಇ ಓವೆಲ್ ಸೌಂಡ್. ರೇನ್, ಎ ಐ ಓವೆಲ್ ಸೌಂಡ್. ಸ್ಕೂಲ್, ಡಬಲ್ ಓ ಓವೆಲ್ ಸೌಂಡ್. ಇವು ಯಾವುದೇ ರೀತಿಯಾದಂಥದ್ದು ಚೇಂಜಸ್ ಆಗುದಿಲ್ಲ. ಇಸ್ ಫೀಲ್ ಪ್ಲಸ್ ಐ ಎನ್ ಜಿ, ಫೀಲಿಂಗ್. ನೆಕ್ಸ್ಟ್ ಒನ್ ವೇಟ್ ಪ್ಲಸ್ ಐ ಎನ್ ಜಿ, ವೇಟಿಂಗ್. ಮೀಟ್ ಪ್ಲಸ್ ಐ ಎನ್ ಜಿ, ಮೀಟಿಂಗ್. ವೀಪ್ ಪ್ಲಸ್ ಐ ಎನ್ ಜಿ, ವೀಪಿಂಗ್. ರೇನ್ ಪ್ಲಸ್ ಐ ಎನ್ ಜಿ, ರೇನಿಂಗ್. ಸ್ಕೂಲ್ ಪ್ಲಸ್ ಐ ಎನ್ ಜಿ, ಸ್ಕೂಲಿಂಗ್. ಎಸ್, ಹಾಗಿದ್ರೆ ಒಂದೇ ಬಂದಾಗ ಚೇಂಜಸ್ ಆಗುವಂಥದ್ದು. ಅಕಸ್ಮಾತ್ ಎರಡು ಏನಾದ್ರೂ ಓವೆಲ್ ಸೌಂಡ್ಸ್ ಬಂದು ಅಂತಂದ್ರೆ ಅದು ಚೇಂಜ್ ಆಗದೆ ಇರುವಂತದ್ದು. ಎಸ್, ಓಕೆ. ಈಗ 4th ಒನ್ ಥಂಬ್ ರೂಲ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 5th ಒನ್ ಥಂಬ್ ರೂಲ್ ನೋಡ್ತಾ ಹೋಗೋಣ. ಡೈ ಪ್ಲಸ್ ಐ ಎನ್ ಜಿ. ಒಂದೇ ಎರಡು ಏನಾದ್ರೂ ಓವೆಲ್ ಸೌಂಡ್ಸ್ ಬಂದಿದ್ವು ಅಂತಂದ್ರೆ ಅದು ಹೋಗಿ ಓನ್ಲಿ ಡೈಯಿಂಗ್ ಅಂತೇಳಿ ಆಗುವಂಥದ್ದು, ವಾಯ್ ಅಂತೇಳಿ ಬರುವಂಥದ್ದು. ಇಲ್ಲಿ ಓವೆಲ್ ವರ್ಡ್ಸ್ ಎರಡು ಬಂದಿದಾವೆ. ಡೈ ಹೋಗಿ ಡೈಯಿಂಗ್ ಆಯ್ತು. ಲೈ, ಡಬಲ್ ಓವೆಲ್ ಸೌಂಡ್. ನೆಕ್ಸ್ಟ್ ಒನ್ ಟೈ, ಡಬಲ್ ಓವೆಲ್ ವರ್ಡ್. ವೈ, ಡಬಲ್ ಓವೆಲ್ ವರ್ಡ್. ಡಬಲ್ ಓವೆಲ್ ವರ್ಡ್ಸ್ ಏನಾದ್ರೂ ಬಂದಿದ್ದು, ಓವೆಲ್ ವರ್ಡ್ಸ್ ಓವೆಲ್ ಸೌಂಡ್ಸ್ ಅಂತೇಳಿ ಕರಿತೀವಿ, ಅವೇನಾದ್ರೂ ಬಂದಿದ್ದು ಅಂತಂದ್ರ ಅವು ರಿಮೂವ್ ಆಗಿ ವೈ ಅಕ್ಷರ ಬರುವಂತದ್ದು. ಡೈ, ಡೈಯಿಂಗ್. ಲೈ, ಲೈಯಿಂಗ್. ಟೈ, ಟೈಯಿಂಗ್. ವೈ, ವೈ ಅಂತೇಳಿ ಬರುವಂತದ್ದು. ನೆಕ್ಸ್ಟ್ ಒನ್ ಇನ್ನು ಸೇಮ್ 6th ಒನ್ ಥಂಬ್ ರೂಲ್ ಅಲ್ಲಿ ಪ್ಲೇ, ಪ್ಲೇಯಿಂಗ್. ಏನು ಚೇಂಜಸ್ ಆಗೋದಿಲ್ಲ, ಏನು ಚೇಂಜಸ್ ಆಗೋದಿಲ್ಲ. ಓನ್ಲಿ ಜಾಯ್ನಿಂಗ್ ಐ ಎನ್ ಜಿ. ಪ್ಲೇ, ಪ್ಲೇ, ಪ್ಲೇಯಿಂಗ್. ಸ್ಟಡಿ, ಸ್ಟಡಿಂಗ್. ಎಸ್, ಹಾಗಿದ್ರೆ ಇಲ್ಲಿ ಒಂದೇ ಒಂದು ಓವೆಲ್ ವರ್ಡ್ಸ್ ಬಂದಿತ್ತು ಅಂತಂದ್ರೆ, ಒಂದೇ ಒಂದು ಓವೆಲ್ ವರ್ಡ್ಸ್ ಬಂದಾಗ ಅಲ್ಲಿ ಏನೋ ಚೇಂಜ್ ಆಗದೆ ಇರುವಂತದ್ದು. ಎಸ್, ನಾವು ಆಲ್ರೆಡಿ ಕಲ್ತಿರುವಂತದ್ದು. ಡಬಲ್ ಓವೆಲ್ ಸೌಂಡ್ಸ್ ಬಂದಾಗ ಕೆಲವೊಂದ್ ಕಡೆ ಚೇಂಜ್ ಆಗ್ಲಿಲ್ಲ, ಆಮೇಲೆ ಸಿಂಗಲ್ ಓವೆಲ್ ವರ್ಡ್ಸ್ ಬಂದಾಗ ಚೇಂಜ್ ಆಯ್ತು. ಇಲ್ಲಿ ಡಬಲ್ ಓವೆಲ್ ಬಂದಾಗ ಚೇಂಜ್ ಆಗುವಂತದ್ದು, ವಾಯ್ ಅಂತೇಳಿ ಬರುವಂತದ್ದು. ನೆಕ್ಸ್ಟ್ ಆಮೇಲೆ ಈ ವಾಯ್ ಅಕ್ಷರದಲ್ಲಿ ಒಂದೇ ಒಂದು ಸಿಂಗಲ್ ಓವೆಲ್ ವರ್ಡ್ಸ್ ಬಂದಿತ್ತು ಅಂತಂದ್ರೆ ಅದೇನು ಚೇಂಜಸ್ ಆಗೋದಿಲ್ಲ. ಪ್ಲೇಯಿಂಗ್, ಸ್ಟಡಿ, ಸ್ಟಡಿಂಗ್. ಟ್ರೈ, ಟ್ರೈಯಿಂಗ್. ಕ್ರೈ, ಕ್ರೈಯಿಂಗ್. ಎಸ್, ಈ ಟೈಪ್ ಏನೇನು ಚೇಂಜಸ್ ಆಗುವಂತದ್ದು. ಎಸ್, ನೆಕ್ಸ್ಟ್ ಒನ್ 7th ಒನ್ ಥಂಬ್ ರೂಲ್ ತಗೊಂಡಾಗ ಇಲ್ಲಿ ಪ್ಲೇ, ಪ್ಲೇಸ್. ಅಂದ್ರೆ ನಾವು ವರ್ಕ್ ಫ್ರಮ್ ಜಾಯ್ನಿಂಗ್ ಮಾಡುವಾಗ, ವರ್ಕ್ ಫ್ರಮ್ 2 ಅಥವಾ 3 ಮಾಡುವಾಗ, ಅಥವಾ ನಾವು ಎಸ್ ಈ ಸಿಂಪಲ್ ಪ್ರೆಸೆಂಟಲ್ಸ್ ಅಲ್ಲಿ ನಾವು ಎಸ್ ಇ ಎಸ್ ಅಂತೇಳಿ ಏನ್ ಜಾಯ್ನಿಂಗ್ ಮಾಡ್ತೀವಲ್ಲ, ಅಲ್ಲಿ ಓನ್ಲಿ ಎಸ್ ಅಂತೇಳಿ ಜಾಯ್ನಿಂಗ್ ಆಗುವಂಥದ್ದು. ಹಾಗಿದ್ರೆ ಯಾವುದೇ ಒಂದು ವರ್ಬ್ ಅಲ್ಲಿ ಲಾಸ್ಟ್ ಒನ್ ವರ್ಡ್ ವಾಯ್ ಬಂದಿತ್ತು ಅಂತಂದ್ರೆ ಓನ್ಲಿ ಏನಾಗುತ್ತೆ, ಎಸ್ ಅಂತೇಳಿ ಜಾಯಿನ್ ಆಗುವಂಥದ್ದು. ಎಸ್, ಇಂಥ ವರ್ಡ್ಸ್ ಗಳು ಸುಮಾರವಾಗಿ ಬರ್ತವೆ. ಅಂದ್ರೆ ಒಂದೇ ಒಂದು ವರ್ಡ್ಸ್ ಇರೋದಿಲ್ಲ, ಸಾವಿರಾರು ವರ್ಡ್ಸ್ ಬರ್ತವೆ. ಸುಮ್ನೆ ಒಂದ್ 2 ವರ್ಡ್ಸ್ ನಾನು ಕೊಟ್ಟಿರುವಂತದ್ದು ಅಷ್ಟೇ. ಪ್ಲೇ, ಪ್ಲೇಸ್, ಫ್ಲೇಡ್. ವಾಯ್ ಅಕ್ಷರ ಬಂದಾಗ ಎಸ್ ಹಚ್ಕೊಳ್ಳುತ್ತೆ, ಇಡಿ ಅಂತೇಳಿ ಹಚ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್ ಅದೇ ರೀತಿ ಬೈ ಅಂತೇಳಿ ಬಂದಾಗ ಬೈಸ್, ಬಟ್ ವಾಟ್. ನೆಕ್ಸ್ಟ್ ಒಬೇ, ಒಬೇಸ್, ಒಬೇಡ್. ಅಲೈ, ಅಲೈಸ್. ಇಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು. ಎ ಡಬಲ್ ಎಲ್. ಎಸ್, ಹಾಗಿದ್ರೆ ಒಂದೇ ಒಂದು ಓವೆಲ್ ವರ್ಡ್ ಬಂದಾಗ, ಒಂದೇ ಒಂದು ಓವೆಲ್ ವರ್ಡ್ ಬಂದಾಗ ಈ ಟೈಪ್ ಚೇಂಜಸ್ ಆಗುವಂತದ್ದು. ಬಟ್ ಕಾನ್ಸೋನೆಂಟ್ ವರ್ಡ್ಸ್ ಬಂದಿತ್ತು, ಓವೆಲ್ ಸೌಂಡ್ಸೇ ಇರ್ಲಿಲ್ಲ, ಓವೆಲ್ ವರ್ಡ್ಸೇ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಸ್ಟಡಿ, ಸ್ಟಡೀಸ್. ಟ್ರೈ, ಟ್ರೈಸ್, ಟ್ರೈಡ್. ಕ್ರೈ, ಕ್ರೈಸ್, ಕ್ರೈಡ್. ಈ ಟೈಪ್ ಚೇಂಜಸ್ ಆಗುವಂತದ್ದು. ಎಸ್, ಇನ್ನು ನೆಕ್ಸ್ಟ್ ಒನ್ 8th ಒನ್ ಥಂಬ್ ರೂಲ್ ನೋಡಿದಾಗ ಫಾರ್ ಲಾಂಗ್ ಈ ಸೌಂಡ್, ಫಾರ್ ಲಾಂಗ್ ಈ ಸೌಂಡ್, ಈ ಅನ್ನುವಂತ ಸೌಂಡ್ಸ್ ಬಂದಿರಬೇಕು ಲಾಂಗ್ ಆಗಿ. ಅಲ್ಲಿ ಐ ಬಿಫೋರ್ ಇ ಅಂದ್ರೆ
ಐ ವರ್ಡ್ಸ್ ಬಿಫೋರ್ ಏನಿರುತ್ತೆ ಇ ಅನ್ನುವಂತ ವರ್ಡ್ಸ್ ಇರಲೇಬೇಕು. ನೆಕ್ಸ್ಟ್ ಒನ್ ಎಕ್ಸೆಪ್ಟ್ ಆಫ್ಟರ್ ಸಿ, ಆಮೇಲೆ ಅದು ಎಕ್ಸೆಪ್ಟೇಷನ್ ಮಾಡ್ಕೊಳ್ಳುವಂಥದ್ದು, ಸಿ ಅನ್ನುವಂತ ವರ್ಡ್ಸ್ ಎಕ್ಸೆಪ್ಟೇಷನ್ ಮಾಡ್ಕೊಳ್ಳುವಂಥದ್ದು. ಎಸ್, ಇಲ್ಲಿ ನೋಡಿದಾಗ ಫೀಸ್, ಪೀಸ್, ಈ. ನೆಕ್ಸ್ಟ್ ಒನ್ ಅಚೀವ್, ಅಚೀವ್. ಎಸ್, ಫಿಲ್ಡ್, ಬಿಲೀವ್, ಚೀಫ್. ಹಾಗಿದ್ರೆ ಇಲ್ಲಿ ಲಾಂಗ್ ಆಗಿರುವಂತದ್ದು ಯಾವುದು? ಈ ಸೌಂಡ್, ಫಾರ್ ಲಾಂಗ್ ಈ ಸೌಂಡ್. ನೆಕ್ಸ್ಟ್ ಒನ್ ಅಚೀವ್, ರಿಟ್ರೈವ್, ಎಸ್, ರಿಲೀವ್, ಡಿಸೀವ್. ಎಸ್, ಈ ಟೈಪ್ ವರ್ಡ್ಸ್ ಬರುವಂತದ್ದು. ನೆಕ್ಸ್ಟ್ ಒನ್ ಸೇಮ್ ಸೇಲಿಂಗ್, ಶೈಲಿಂಗ್, ಶೀಲಿಂಗ್, ರಿಸೀವ್, ರಿಸೀವ್, ಸಿ, ರೀ. ನೆಕ್ಸ್ಟ್ ಒನ್ ಪರ್ಸೀವ್, ಪರ್ಸೀವ್. ನೆಕ್ಸ್ಟ್ ಎಫಿಸಿಯನ್ಸಿ, ಎಫಿಸಿಯನ್ಸಿ, ಎಫಿಸಿಯನ್ಸಿ. ಸೈನ್ಸ್, ಸೈನ್ಸ್, ಡಿಫಿಸಿಯನ್ಸಿ, ಡಿಫಿಸಿಯನ್ಸಿ. ಹಾಗಿದ್ರೆ ಈ ಸೌಂಡ್ಸ್ ಲಾಂಗ್ ಆಗಿ ಬಂದಾಗ ಅಲ್ಲಿ ಬಿಫೋರ್ ಇರುವಂತ ಸೌಂಡ್ ಯಾರ್ದಿರುತ್ತೆ ಅಥವಾ ವರ್ಡ್ಸ್ ಯಾವ್ದಿರುತ್ತೆ ಅಂತಂದ್ರೆ ಈ ಇರುತ್ತೆ. ಹಾಗಿದ್ರೆ ಈ ನೋಡಿಲ್ಲಿ ಇ ಐ. ಎಸ್, ನೆಕ್ಸ್ಟ್ ಒನ್ ಇ ಐ, ನೆಕ್ಸ್ಟ್ ಒನ್ ಇ ಐ, ಇ ಐ. ಈ ಟೈಪ್ ಚೇಂಜಸ್ ಇರುವಂತದ್ದು. ಆಫ್ಟರ್ ಎಕ್ಸೆಪ್ಟ್ ಆಫ್ಟರ್ ಸಿ, ಅದು ಏನ್ ಮಾಡ್ಕೊಳತ್ತೆ? ಸಿ ಅನ್ನ ಎಕ್ಸೆಪ್ಟೇಷನ್ಸ್ ಮಾಡ್ಕೊಳ್ಳುವಂತದ್ದು. ಇಲ್ಲಿ ಇ ಐ ಸಿ, ಇ ಐ ಸಿ. ನೆಕ್ಸ್ಟ್ ಒನ್ ಇ ಐ ಸಿ. ಎಸ್, ಇ ಐ ಸಿ, ಇ ಐ ಸಿ, ಇ ಐ. ಎಸ್, ಈ ಟೈಪ್ ಕೆಲವೊಂದು ವರ್ಡ್ಸ್ ಚೇಂಜಸ್ ಆಗ್ತಾ ಹೋಗ್ತವೆ. ಎಲ್ಲಿ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇನ್ ಇಂಗ್ಲಿಷ್ ಅಂತೇಳಿ ಕರಿತೀವಿ. ಹಾಗಿದ್ರೆ ನಾವು ಡೈಲಿ ಏನ್ ಮಾಡಬೇಕು? ರೊಟೇಷನ್ ಮಾಡ್ತಾ ಹೋಗ್ಬೇಕು. ಡೈಲಿ 8 ರೈಟಿಂಗ್, ಇಂಗ್ಲಿಷ್ ರೈಟಿಂಗ್ ಪ್ರಾಕ್ಟೀಸ್ ಫ್ರಾಮ್ ದ ನ್ಯೂಸ್ ಪೇಪರ್, ಮಿನಿಮಮ್ 10 minutes. ನಾವು ಡೈಲಿ ಏನ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಒಂದು 10 ನಿಮಿಷ ಯಾವ್ದಾದ್ರು ನ್ಯೂಸ್ ಪೇಪರ್ ಇರಲಿ, ಡೆಕ್ಕನ್ ಹೆರಾಲ್ಡ್ ಇರಲಿ ಅಥವಾ ದ ಹಿಂದೂ ಇರಲಿ ಅಥವಾ ಟೈಮ್ಸ್ ಆಫ್ ಇಂಡಿಯಾ ಇರಲಿ, ಯಾವುದೋ ಒಂದು ನ್ಯೂಸ್ ಪೇಪರ್ ತಗೊಂಡು ಅದರಲ್ಲಿ ಇರುವಂತ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನಾವು ನೋಡ್ತಾ ಹೋದಿವಿ. ನೋಡ್ತಾ ಅದರ ಮೀನಿಂಗ್ ಅನ್ನ ತಿಳ್ಕೊಂಡು ಡಿಕ್ಷನರಿಯನ್ನ ಓಪನ್ ಮಾಡ್ಕೊಂಡು ತಿಳ್ಕೊಂತ ಹೋದಿವಿ ಅಂತಂದ್ರೆ ನಮಗೆ ಕಾಮನ್ ಆಗಿ ಇಂಗ್ಲಿಷ್ ಏನು ಟಫ್ ಅನ್ಸೋದಿಲ್ಲ. ಇಂಗ್ಲಿಷ್ ತುಂಬಾ ಈಸಿಯಾಗಿ ಬರುವಂತದ್ದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫೋನೆಟಿಕ್ಸ್ ಕ್ಲಾಸ್ ಅನ್ನ ಹೇಳ್ತೀನಿ. ಹಾಗಿದ್ರೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಫಾಲೋ ಮಾಡ್ರಿ ಅಂತ ಹೇಳ್ತೀನಿ.